Tunesound.com. ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮ್ಯಾಟ್ರ್ ಏನು ಅಂತಂದ್ರೆ, ಪವನ್ ನಾನು ಸೇರ್ಕೊಂಡು ನಮ್ಮ ಆಟೋಗೆ ಕ್ಲೀನ್ ಮಾಡ್ಕೊಂತೀವಿ ಅಲ್ವಾ ಪವನ್? ಹೌದು. ಯಾಕೆ ಸ್ಯಾಡ್ ಆಗಿದ್ಯಾ? ಸ್ಯಾಡ್ ಆಗಲ್ಲ, ಇರ್ಬೇಡ್ರಿ. ಇವತ್ತು ಮ್ಯಾಟ್ರ್ ಏನಂತಂದ್ರೆ, ಆಟೋ ಸಿಕ್ಕಾಪಟ್ಟೆ ಗಲೀಜ್ ಆಗ್ಬಿಟ್ಟೈತೆ. ಸರಿ ಅನ್ಬಿಟ್ಟು ಪವನ್ ಅವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಅನ್ಬಿಟ್ಟು, ಪ್ಲೀಸ್ ಬನ್ನಿ ಅಂದ್ರೆ ನಿಮಗ್ ಮಾಡಕ್ ಕೆಲ್ಸ ಇಲ್ಲ ಅಂತಲ್ಲ, ನನಗ್ ಮಾಡಕ್ ಕೆಲ್ಸ ಇಲ್ಲ ಅನ್ಬಿಟ್ಟು ಪ್ಲೀಸ್ ಬನ್ನಿ ಪವನ್ ಅವ್ರೆ ಅನ್ಬಿಟ್ಟು ಕರ್ಕೊಂಡು ಇವಾಗ ಅವ್ರದ್ದು ನಮ್ದು ಗಾಡಿ ಅಟ್ ಅ ಟೈಮ್ ವಾಶ್ ಮಾಡ್ಕೊಂತೀವಿ. ಕಂಪನಿ ಇದ್ರೆ ಒಂಚೂರು ಬೇಗ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಅಷ್ಟೇ. ಏನಂತೀರಾ ಪವನ್? ಅಷ್ಟೇ ಅಷ್ಟೇ, ಮಾಡೋಣ ಬನ್ನಿ, ಕೆಲಸ ಮಾಡೋಣ. ಇನ್ನೇನ್ ಸಫ್ರ ಅವ್ರೆ, ತಿಂಡಿ ಆಯ್ತಾ ನಿಮ್ದು? ಮಾಡಿಸ್ತೀರೇನೋ? ನೀವ್ ಮಾಡಿಸ್ತೀರೇನೋ ತಿಂಡಿನ? ಆಟೋ ಇದು ಕ್ಲೀನ್ ಆದ್ಮೇಲೆ ಮಾಡಿಸ್ತೀನಿ ಬಿಡಿ. ಹೌದಾ, ಸರಿ, ಓಕೆ. ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ ಇಲ್ಲಿ ಆಡಿಯನ್ಸ್ಗೆ. ಆಡಿಯನ್ಸ್ ಕೇಳಿಸ್ತೈತೆ, ನಿಮಗ್ ಕೇಳಿಸ್ತಾ ಇಲ್ಲ? ನಿಮ್ ಮೂಗಲ್ಲೇ ಮಾತಾಡ್ತಾ ಇದ್ರೆ ಎಲ್ಲಿ ಕೇಳ್ಸೋದು ಹೇಳಿ? ಅದೇ ನಿಮಗ್ ಕೇಳಿಸ್ತಾ ಇಲ್ಲ, ಆಡಿಯನ್ಸ್ಗೆಲ್ಲ ಕೇಳಿಸ್ತೈತೆ ಕರೆಕ್ಟ್ ಆಗಿ. ಹುಷಾರ್, ನೀರೆಲ್ಲ ಸ್ನಾನ ಮಾಡ್ತಾ ಇದೀರಾ? ಆಟೋ ಸ್ನಾನ ಮಾಡ್ಸೋದ್ ಬಿಟ್ಟು ನೀವೇ ಸ್ನಾನ ಮಾಡ್ಕೊಂತ ಇದೀರಾ. ಏನಂದ್ರೆ ಹೊಸ ಸೆಲ್ಫಿ ಸ್ಟಿಕ್ ಇಸ್ಕೊಂಡ್ರಿ, ಚೆನ್ನಾಗೈತೆ. ಅದು 6 ಫೀಟ್ ಇದೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಸಫರ್ ಅವ್ರೆ? ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತದು. ಇವ್ರ ತಮ್ಮ ಇಸ್ಕೊಂಡ್ ಬಂದಿದ್ದು, ಥ್ಯಾಂಕ್ಸ್ ಹೇಳ್ಬಿಟ್ರಪ್ಪ ಇವ್ರ ತಮ್ಮಗೆ ನನ್ ಕಡೆಯಿಂದ. ಎಲ್ಲಿ ಇವ್ರ ತಮ್ಮ ಸಿಗೋದೇ ಇಲ್ಲ ಅಂತಾರೆ, ಫುಲ್ ಬಿಸಿ ಅವರು. ಹೇಳಕ್ಕೆ ಅದನ್ನ ಸ್ವಲ್ಪ ನೀರ್ ಹಾಕ್ತೀರಾ ಟವಲ್ಗೆ? ನೋಡಿ ಇವ್ರು ಏನಂದ್ರೆ ಆಟೋ ವಾಶ್ ಮಾಡೋಣ ಅಂತ ಕರೆದ್ರಿ ಇವರು. ಇಲ್ಲ ಹೋದ್ರೆ ಇವರೇ ವಾಶ್ ಮಾಡ್ಕೊಂಡ್ಬಿಟ್ಟವ್ರೆ, ಸ್ನಾನ ಮಾಡ್ಕೊಂಡ್ಬಿಟ್ಟವ್ರೆ ಬೆಳಗ್ಗೆನೆ. ಏನ್ ಸಫರ್ ಅವ್ರೆ? ಏನ್ರಿ ಪವನ್ ಅವ್ರೆ? ಏನ್ ಆಟೋ ವಾಶ್ ಮಾಡಿ ಅದೇ ನೀವೇ ವಾಶ್ ಮಾಡ್ಕೊಂಡ್ ಬರ್ತಾ ಇದೀರಾ? ನಿಮಗ್ ವಾಶ್ ಮಾಡಕ್ ಬೈಬಾರ್ ಆಗ್ತೈತೆ, ಕಷ್ಟಪಟ್ಟು ನಾನೇ ಎಲ್ಲ ಕ್ಲೀನ್ ಮಾಡ್ಕೊಂತ. ಏನಿಲ್ಲ ಫ್ರೆಂಡ್ಸ್, ನಾನು ಆಚೆ ಎಲ್ಲ ಕ್ಲೀನ್ ಮಾಡ್ತಾ ಇದೀನಿ, ಇವ್ರು ಒಳಗಡೆ ಕ್ಲೀನ್ ಮಾಡ್ತಾವ್ರ ಅಷ್ಟೇ, ಏನಿಲ್ಲ. ಏನು ಇಲ್ಲ, ಎಲ್ಲ ಜರ್ಗು ಸುಮ್ನೆ ಹಿಂಗೆ ಬಟ್ಟೆ ಹಿಡ್ಕೊಂಡು ಆಕ್ಟಿಂಗ್. ಅಯ್ಯೋ, ಏನಿಲ್ಲ, ಇವ್ರು ಆಚೆ ಕ್ಲೀನ್ ಮಾಡ್ತಾರೆ, ಹೊರಗಡೆ ಕ್ಲೀನ್ ಮಾಡ್ತಾರೆ. ಹಂಗಲ್ಲ, ಏನು ಇಲ್ಲ. ನಾನೇ ರೂಫ್ ಎಲ್ಲ ನಾನೇ ಕ್ಲೀನ್ ಮಾಡಿದ್ದೆ. ಸರಿ, ಯಾಕೆ ಹೊಡಿತೀರಾ? ಬಿಡಿ, ಹೊಡಿಬೇಡ್ರಿ, ತಪ್ಪಾಯ್ತು. ವಾಶ್ ಮಾಡ್ಕೊಡು ನನ್ಗೆ ಕೆಲ್ಸ ಇಡ್ತಾನೆ, ಬುಲೆಟ್ ವಾಶ್ ಮಾಡ್ಕೊಡು. ಹೆಂಗು ನೀನ್ ವಾಶ್ ಮಾಡ್ತಾ ಇದೀಯಲ್ವಾ ಅನ್ಬಿಟ್ಟು ಬೆಳಗ್ಗೆಯಿಂದ ಆ ರೂಫ್ ಒಳಗಡೆ ಎಲ್ಲ ನಾನೇ ಕ್ಲೀನ್ ಮಾಡಿರೋದು. ಬಟ್ಟೆ ಅಷ್ಟೇ ಎತ್ಕೊಂಡು ಆಕ್ಟಿಂಗ್ ಉಜ್ಜೋ ತರ ಮಾಡ್ತಾ ಇದ್ದಾನೆ. ಆಚೆ ಎಲ್ಲ ಕ್ಲೀನ್ ಮಾಡಿದೀನಿ ನೋಡಿ, ಬೇಕಾದ್ರೆ ಕ್ಯಾಮ್ರಾ ತೋರ್ಸ್ಬೇಕಾ? ಫ್ರಂಟ್ ಕ್ಲೀನ್ ಮಾಡಿದ್ದು ನಾನೇ, ಸೈಡ್ ಅಲ್ಲಿ ಕ್ಲೀನ್ ಮಾಡಿದ್ದು ನಾನೇ, ಬ್ಯಾಕ್ ಅಲ್ಲಿ ಕ್ಲೀನ್ ಮಾಡಿದ್ದು ನಾನೇ. ಹಂಗಂತ ಅನ್ಕೋಬೇಡಿ. ನೋಡಿ, ಈ ಕಡೆ ನಾನು ಡೋರ್ ಓಡಿಸ್ತಾ ಇದೀನಿ, ಆಟೋ ಡೋರ್ ಎಲ್ಲ ಓಪನ್ ಮಾಡಿ ಹೊಡೆ ಹೋಗ್ತಾರಲ್ಲ ಅದು. ಏನಿದು? ಇದು ಏನಂತಾರೆ ಇದನ್ನ? ಡೋರ್ ಅಂತ ಅವ್ರಿಗೂ ಗೊತ್ತು. ಸೀಟ್ ಎಲ್ಲ ಒಡ್ಸಿ ಕರೆಕ್ಟ್ ಆಗಿ ಕುತ್ಕೊಂತ ಕಸ್ಟಮರ್ಸ್. ಹೌದೌದು ಪವನ್, ನಿನ್ಗೆ ನೋಡು ಬಾ, ನೀನೇ ಫಸ್ಟ್ ಕಸ್ಟಮರ್ ಆಗ್ಬಿಡು. ಇವತ್ತಿಗೆ ಗೋಣಿ ಮಾಡು ನೀನೆ. ಬುಲೆಟ್ ಎಲ್ಲ ವಾಶ್ ಮಾಡಕ್ ಆಗಲ್ಲ. ಬುಲೆಟ್ ಎಲ್ಲ ವಾಶ್ ಮಾಡಕ್ ಆಗಲ್ಲ ಪವನ್, ಅದಕ್ಕೆ ಸ್ಟೈಲ್ ಆಗಿ
ಅಲ್ಲ ಪವನ್ ಈ ಗಾಡಿಗೆಲ್ಲ ವಾಶ್ ಮಾಡಂಗಿಲ್ಲ ಕಣೋ. ಇದೇ ನನ್ ಬ್ಲಾಕ್ ಬ್ಯೂಟಿ. ಈ ಗಾಡಿ ಅಂದ್ರೆ ತುಂಬಾ ಇಷ್ಟ ನನ್ಗೆ. ಆ ಜಗಳ ಮಾಡಿ ಎಲ್ಲ ತುಂಬಾ ಆಗೈತೆ ಬಿಡಿ ಕತೆ. ಯಾವತ್ತಾದ್ರೂ ಒಂದ್ ದಿವಸ ಕುತ್ಕೊಂಡು ಹೇಳ್ತೀನಿ ಈ ಗಾಡಿ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಏನಂತ. ಇವಾಗ ಕ್ಲೀನ್ ಮಾಡೋಣ. ಸಫರ್ ಅವ್ರು ಎಲ್ಗೋಗ್ಬಿಟ್ಟಿದೀರಾ? ಓ ಬಕೆಟ್ ತರ್ತವ್ರೆ ಇರಿ. ಪವನ್ ಈ ಗಾಡಿಗೆಲ್ಲ ಹಿಂಗೆಲ್ಲ ವರ್ಸಂಗಿಲ್ಲ ಅಂತೆ ಕಣೋ. ಹೌದಾ? ಇದಕ್ಕೆ ಶೋರೂಮ್ ಇದ್ರಲ್ಲಿ ವಾಷಿಂಗ್ ಸೆಂಟರ್ ಅಲ್ಲಿ ಹೋಗಿ ವಾಟರ್ ವಾಶ್ ಹ್ಮ್ ಸದ್ಯಕ್ಕೆ ಮೇಲೆ ಮೇಲೆ ಟಚ್ ಅಪ್ ಮಾಡ್ಕೊಂಡು ಹೋಗೋಣ. ಆಮೇಲೆ ಬೇಕಂದ್ರೆ ನಾಳೆ ದಿವಸ ವಾಟರ್ ವಾಶ್ ಮಾಡ್ಸೋಣ ಬಿಡಿ. ಟಚ್ ಅಪ್ ಮಾಡ್ಬೇಕಾಗಿಲ್ಲ. ಟಚ್ ಅಪ್ ಸಾಕು ಬಿಡಿ. ಟಚ್ ಅಪ್ ರಾಣಿಗೆ ಟಚ್ ಅಪ್. ಅಯ್ಯೋ ಡೈಲಾಗ್ ಯಾವ್ದೋ ಸಿಕ್ಬಿಡ್ತು ಇವ್ರಿಗೆ. ನನ್ ಗಾಡಿಗೂ ನಾನು ಈ ಲೆವೆಲ್ ಉಜ್ಜಲ್ಲ ಗುರು. ಇವ್ರ ಗಾಡಿ ಮಾತ್ರ ಉಜ್ಜಿ ಕೊಡು ಅಂತಾರೆ. ಏನ್ ಮಾಡೋದು? ಇವಾಗ ಆಟೋಗೆ ನಾನು ಉಜ್ಜಿಲ್ವಾ ಸಫರ್ ಅವ್ರೆ? ಹಿಂಗ್ ಹಿಡ್ಕೊಂಡು ಹಿಂಗೆ ಮಾಡೋದು. ಏನಿಲ್ಲ, ವಿಡಿಯೋ ಅಲ್ಲಿ ನೋಡಿ ನೀವು ಎಲ್ಲ ನೀಟಾಗಿ ನಿಂತ್ಕೊಂಡು ಎಫರ್ಟ್ ಸಿಕ್ತಿದ್ದೀನಿ ನಾನು ಕ್ಲೀನ್ ಮಾಡಕ್ಕೆ. ಹಂಗಂತ ನೀನ್ ಅನ್ಕೊಂಡಿದ್ಯಾ ಮೈಂಡ್ ಅಲ್ಲಿ ಅಷ್ಟೇ. ಆಮೇಲೆ ಅಷ್ಟೇ ಹೇಳಕ್ ಇಷ್ಟ ಪಡೋದು. ಮುಗೀತು ಕ್ಲೀನ್ ಮಾಡ್ಬಿಟ್ರಿ ಇಬ್ರು. ಹೌದು. ಸೊ ಇದು ಇನ್ನೊಂದ್ ಗಾಡಿ ಅವ್ರದ್ದು ಸಿಟಿ 100 ಹೊಡ್ಸೋಣ ಬನ್ನಿ. ಇವತ್ತು ಏನಾಯ್ತಂದ್ರೆ ಬೆಳಗ್ಗೆ ನಾನು ಎದ್ದಿ ಜಿಮ್ಗೆ ಹೋಗಿ ಬಂದೆ. 5 ಗಂಟೆಗೆ ಅದಲ್ದ ಇವತ್ತು 5 o'clock. ಯಾಕೆ ನಗಿತಾ ಇದ್ದೀರಾ ಸಫೂರ್ ಅವ್ರೆ? 5 o'clock ಎದ್ಬಿಟ್ಟು ವರ್ಕೌಟ್ ಮುಗಿಸ್ಕೊಂಡ್ ಬಂದಿ ಹಂಗೆ ಹಿಂಗ್ ಬಂದೆ. ಗಾಡಿ ಕ್ಲೀನ್ ಮಾಡೋಣ ಅಂತ ಫೋನ್ ಹಂಗೆ ನಂದು ಸ್ವಲ್ಪ ಗಲೀಜಾಯ್ತು ಮಳೆ ಬಿದ್ದಿ. ಹಂಗೆ ಕ್ಲೀನ್ ಮಾಡೋಣ ಅನ್ಬಿಟ್ಟು ಬುಲೆಟ್ ಆಟೋ ಮತ್ತೆ ಇವ್ರ ಗಾಡಿ ಸಿಟಿ 100 ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಚಲೋ ಕೆಲ್ಸಕ್ಕೆ. ಏನ್ ಮಾಡೋದು, ಕೆಲ್ಸ ಏನ್ ಮಾಡಕ್ಕಾಗಲ್ಲ. ಕೆಲ್ಸ ಕ್ಲೀನ್ ಆಯ್ತು. ಇನ್ನೇನ್ ಸಫೂರ್ ಅವ್ರೆ ಸಮಾಚಾರ? ನಡೀರಿ ಮೊಟ್ಟೆಗೆ ಹೋಗೋಣ. ಮೊಟ್ಟೆಗೆ ಬಂದು ಹೊಡ್ತಿದ್ದಿ ಕಾಟು. ಥ್ಯಾಂಕ್ಸ್ ಪವನ್ ಅವರೇ, ತುಂಬಾ ಥ್ಯಾಂಕ್ಸ್ ಪವನ್ ಅವರೇ. ಬೈ ದ ವೇ ನಿಮ್ ಹೇರ್ ಸ್ಟೈಲ್ ಚೆನ್ನಾಗೈತೆ ಸಫೂರ್ ಅವ್ರೆ. ಹಾಯ್ ಥ್ಯಾಂಕ್ಸ್. ಚೆನ್ನಾಗಿದೆ. ನೀವು ಬಾಚಿರ ಈ ಸ್ಟೈಲ್ ಐತಲ್ಲ ನಿಮ್ಗೆ, ಬಾ ಸೂಪರ್. ಸೀರಿಯಸ್ ಆಗಿ ನೋಡಿ ಚೆನ್ನಾಗಿಲ್ವಾ? ಯಾಕೆ ಹಂಗ್ ನೋಡ್ತಾ ಇದ್ದೀರಾ? ನಿಜ ಚೆನ್ನಾಗಿದೆ. ಮಕ್ಕಳು ಮಾಡ್ತಿಲ್ಲ ನಾನಂತ ನೋಡಿ ಬೇಕಾದ್ರೆ ಸಾಕಾಗಿದೆ. ಇನ್ನೇನ್ ಸಫೂರ್ ಅವ್ರೆ ಸಮಾಚಾರ? ಮಾತಾಡಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಹೇಳ್ಬೇಕು ಪವನ್ ಅವ್ರೆ ಸಮಾಚಾರ ನಿಮ್ದೆ. ಹೆಂಗ್ ಹೋಗ್ತಾ ಇದೆ ನಿಮ್ ಲೈಫ್? ಕೆಲ್ಸ ಹೆಂಗ್ ಹೋಗ್ತಾ ಇದೆ? ನೀವ್ ಹೆಂಗ್ ಹೋಗ್ತಾ ಇದ್ದೀರಾ? ನಾವ್ ಫುಲ್ ಸ್ಟಡಿ ಗೊತ್ತಲ್ಲ. ಗುರು ಮೊಟ್ಟೆ ರೇಟ್ ನೋಡಿ 60 ಮೊಟ್ಟೆ 400 ಚಿಲ್ಲರೆ ಅಂತ. ಯೂಶುವಲಿ ನಾನು 60 ಮೊಟ್ಟೆ ತಗೊಳ್ಳೋದು 375ಗೆ. ಬ್ರದರ್ ಏನ್ ಮೊಟ್ಟೆ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ? ಕ್ರಿಸ್ಮಸ್ ಬಂದಿದ್ದಕ್ಕ ಇವಾಗ ಎಲ್ಲ ಕೇಕ್ ಯೂಸ್ ಮಾಡ್ತಾರಲ್ಲ ಮತ್ತೆ ಅದಕ್ಕೆ. ಹೌದಾ? ಸರಿ 30 ಮೊಟ್ಟೆ ಕೊಡಿ ಮತ್ತೆ ತಗೊಳ್ಳೋಣ. ಏನಂತೀಯ ಪವನ್? ರೆಡಿ 3, 2, 1 ಆಕ್ಷನ್. ಸೊ ಹೊಟ್ಟೆ ಇಸ್ಕೊಂಡ್ ಆಯ್ತು, ಹೋಗ್ತಾ ಇದೀವಿ ಕಡೆಗೆ. 1 ಟ್ರೇನೆ ತಗೊಳ್ಳಿದ್ ಗುರು. ಯೂಶುವಲಿ ಎಲ್ಲ 2 ಟ್ರೇ ತಗೊಂತೀನಿ ನಾನು. 2 ಟ್ರೇ ಜಾಸ್ತಿ ಆಗ್ಬಿಡೈತೆ, ಏನ್ ಮಾಡೋದು? ಮತ್ತೆ ನೋಡು ಕ್ರಿಸ್ಮಸ್ಗೆ ಮೊಟ್ಟೆ ಜಾಸ್ತಿ ಮಾಡ್ಬಿಟ್ಟವ್ರೆ. ಪವನ್ ಇಲ್ಲಿ ತಿಂಡಿ ತಿನ್ನೋಣ ಇವಾಗ ಅಲ್ಲಿ. ಇವಾಗ ಇವಾಗ ತಿನ್ಬಾರ್ದ ನೀನು? ಉಪವಾಸನಾ? ಮಾಡೋಣ ಬನ್ನಿ. ಏನ್ ಮಾಡ್ತೀರಾ ಮಾಡೋಣ. ಇಲ್ಲಿ ಆಚೆ ಎಲ್ಲ ಮಾಡ್ಬೇಡ ಅನ್ಕೊಂತೀನಿ. ಎಲ್ಲಿ ಡಯಟ್ ಎಲ್ಲ ಸ್ಪಾಯ್ಲ್ ಮಾಡ್ಬಿಡ್ತಾರೆ ಇವ್ರೆ. ಏನು ಇಲ್ಲ, ಇಡ್ಲಿ ತಿನ್ನೋದ್ರಿಂದ ನಿನ್ ಡಯಟ್ ಏನು ಸ್ಪಾಯ್ಲ್ ಆಗಲ್ಲ. ಎಲ್ಲಿ ಎಲ್ರು ನೋಡ್ತಾವ್ರಪ್ಪ ಅಲ್ಲಿ. ಅಲ್ಲಿ ಬೇಡಪ್ಪ, ಎಲ್ಲ ನೋಡ್ತವ್ರೆ, ದೊಡ್ಡ ಕಣ್ಣು ಹಾಕೊಂಡ್ ನೋಡ್ತವ್ರೆ. ತಿಂಡಿ ಮಾಡೋವಾಗ ನೋಡ್ತಾ ಇರ್ತಾರಲ್ಲ, ದೃಷ್ಟಿ ಆಗ್ಬಿಡುತ್ತೆ ಅನ್ಬಿಟ್ಟು ಈ ಕಡೆ ಸೈಡ್ಗೆ ಬರ್ತಾ ಇದೀನಿ. ಬೇರೆ ಕಡೆ ತಿಂಡಿ ಮಾಡೋಣ ಅಷ್ಟೇ. ನೀವೇನಂತೀರಾ ಸಫರ್ ಅವ್ರೆ? ಇಲ್ಲ, ಅವ್ರು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಏನೋ ಮಾಡ್ತಾವ್ರೆ. ಯಾರು ಹುಡುಗರು ಅಂತ ಝೂಮ್ ಆಗಿ ನೋಡಿದ್ರು ನಮ್ಗೆ ಹಂಗೆ ಶೈ ಬಂದ್ಬಿಡ್ತು. ಅದಕ್ಕೆ ನಾವು ಮಾಡೋದು ಬೇರೆ ಹೋಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಒಂದ್ ತಟ್ಟೆ ಇಡ್ಲಿ ಮಸ್ತಾಗಿ ಸಿಗುತ್ತೆ. ಬನ್ನಿ ಇವತ್ತು ನಮ್ ಮನೆ ಹತ್ರ ನಿಮ್ ತಟ್ಟೆ ಇಡ್ಲಿ ತಿನ್ನಿಸ್ತೀನಿ. ಓಕೆ
ನಾನ್ ವೆಯ್ಟ್ ಮಾಡ್ತಾ ಇದೀನಿ ತಿನ್ನಕ್ಕೆ. ನೋಡ್ರಪ್ಪ ಗ್ಯಾಂಗು ನಮ್ ಹಿಂದೆ ಬರ್ತೈತೆ. ಈ ಚಿಮ್ಟೂಸ್ ಗ್ಯಾಂಗ್ ಐತೆ ಈ ಕಡೆ ಏರಿಯಲ್ಲಿ, ಒಳ್ಳೆ ಗ್ಯಾಂಗ್ ಅನ್ಕೊಳ್ಳಿ, ಎಲ್ಲ ರೌಡಿ ಶೀಟರ್ಸ್ ಇರೋದು ಈ ಕಡೆ. ನೋಡಿ ತೋರ್ಸಿ ಅಪ್ಪ ದಾಣ್ಣ. ಈ ಗ್ಯಾಂಗ್ ಹೆಂಗೈತೆ ಅದಕ್ಕೆ ಓಡು. ಏನಿಲ್ಲ, ಇವ್ರಿಗೆ ನಾಯಿ ಅಂದ್ರೆ ತುಂಬಾ ಭಯ. ಈ ಹುಡುಗಿಗೆ ನನ್ಗ್ ಭಯ ಇಲ್ಲ. ಅದನ್ನ ರಿವರ್ಸ್ ಮಾಡ್ಬಿಡಿ ಅಷ್ಟೇ. ಇವ್ರು ನನ್ ಕಾಲಿಲ್ದಕ್ಕೆ ನೋಡ್ತಾರಪ್ಪ. ಏನ್ ಒಳ್ಳೆ ಮಜಾ ಅನ್ಕೊಳ್ಳಿ ಅಪ್ಪ, ನನ್ ಕಾಲಿಲ್ದೆ ಮಕ್ಕಳ ಮಜೆ. ಇವ್ರಷ್ಟು ಹ್ಯಾಪಿ ಯಾರು ಇರಲ್ಲ. ಇನ್ನ ಫ್ರೆಂಡ್ಸ್ ಉರ್ಸ್ತಾರ ನನಗೆ, ಅವ್ರಿಗೆ ಅಷ್ಟೊಂದು ಮಜಾ ಸಿಗತ್ತ ಇಲ್ವೋ. ಈ ಹುಡುಗಂತೂ ಅಬ್ಬಾ ಬಾ 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 ಸೂಪರ್ ಹೆವಿ ಎಂಟರ್ಟೈನ್ಮೆಂಟ್ ಈ ಹುಡುಗಿ. ಹಾಸ್ಟೆಲ್ ಆ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ನನಗೆ. ನೋಡಿ ಮತ್ತೆ ಮಾಡಿ ಇವಾಗ ಬಾ ಇಡ್ಲಿಗೆ ಹೋಗಿ ಆಮೇಲೆ ಸೊ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ನೀವು ಸಫರ್ ಅವರೇ? ಮನೆಗೆ ಹೋಗಿ ರೆಡಿ ಆಗಿ ಮೊಟ್ಟೆ ತಂದಿದ್ದೀನಿ, ಮೊಟ್ಟೆ ಬಾಯ್ಲ್ ಮಾಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಮಧ್ಯಾಹ್ನ ಗಾಡಿ ತೆಗಿಬೇಕು ಅಷ್ಟೇ. ಮತ್ತೆ ಮುಗೀತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಜಾಸ್ತಿ ಲ್ಯಾಗ್ ಮಾಡಲ್ಲ ಇವತ್ತು ನಾನು. ಮುಗೀತು. ಇಲ್ಲ ಅವ್ನ್ ತಿನ್ಬಿಟ್ಟವನೆ, ಹೊಟ್ಟೆ ತುಂಬಾ ಮಸ್ತ್ ಆಗ್ಬಿಟ್ಟವನೆ. ಹೊಟ್ಟೆ ತುಂಬಾ ತಿಂದಿದ್ದಕ್ಕೆ ಹೂ ಅಂತವನೆ ಅಷ್ಟೇ. ಏನಿಲ್ಲ, ಹೋಗ್ ಮಲ್ಕೊಳ್ರ ಎಲ್ಲಾರು, ಸಾಕ್ ನೋಡಿದ್ವಿ ಆ ವಿಡಿಯೋನ. ಏನೇನ್ ಸರಿ, ನಾಳೆ ಮತ್ತೆ ಸಿಗೋಣ.